ಹಂಗೆ ರೀ ಮಾಳಿಂಗ್ರ ಮಕ್ಕಳ ಹಾಡಿಕೆ ಅಂದ್ರೆ ಹಂಗೆ ಹೌದ್ ಹೌದ್ ಹೌದು ಉಗ್ರಿ ಹಂಗೆ ಅದ್ರಿ ಅದು. ಹೆಂಗ ಮಾತಾಡ್ಬೇಕು ಇವತ್ತ ಈ ಕ್ಯಾತನಿಕೇರಿ ಊರೊಳಗ ದುಂಡಪ್ಪನ ಅಂತ ಕೇಳಿದ್ರ ಹೆಂಗ್ ಮಾತಾಡ್ಬೇಕ್ರಿಪ್ಪ? ಮಳೆ ಬಂದಂಗಿರ್ಬೇಕು, ಮಿಂಚು ಹೊಡೆದಂಗಾಗಿರ್ಬೇಕು, ಸಿಡಿಲು ಬಂದಂಗಾಗಿರ್ಬೇಕು, ಅತಿಗೆ ಮ್ಯಾಗಿನ ಜ್ಯೋತಿರ್ಲಿಂಗ ಮುತ್ತೆ ಇವತ್ತು ಎದ್ದು ಬಂದಂಗಾಗಿರ್ಬೇಕು. ಹೌದಾ, ಹಾಡಿಕೆ ನಡೆದಂಗಾಗಿರ್ಬೇಕು. ಅವ ಅಂದ ಪಿಂಟು ಮಾಸ್ತರ್ ನನಗ ನೀ ಚಂದಾಗ ನೀ ಅಜ್ಞಾನದಾಗ ಬಿಟ್ಟು ಸುಜ್ಞಾನದಾಗ ಮಾತಾಡದೆ ಜ್ಞಾನದ ಮಾತು ಹೇಳಿದ್ರೆ ನಿನಗ ಮಾಸ್ತರ್ ಹತ್ತೀನಿ ಕಾಲು ಬೀಳ್ತೀನಿ, ನೀ ಜೇರ್ ಕರ್ತ ಅಜ್ಞಾನದಾಗ ಮಾತಾಡಿದ್ರೆ ನಿನಗ ಕತ್ತೆತ್ತೀನಿ. ಏನ್ ದುಂಡಪ್ಪನ ನೀ ಜೇರ್ ಕರ್ತ ಅಜ್ಞಾನದಾಗ ಮಾತಾಡದಂದ್ರೆ ನಿನಗ ಕತ್ತೆತ್ತೀನಿ. ಯಾಕ ಕತ್ತಿಲ್ಲ ಹತ್ತಿ ಹೊಡೆದ ನಿನಗ್ ಗೊತ್ತಿಲ್ಲ. ನೀ ಕತ್ತೆ ಅಂದ್ರೆ ನಾ ಪಕ್ಕತ್ತಲ್ಲ ಹತ್ತಿ ಹೊಡಿತೀನಿ. ಹೌದಾ, ಹಿಂದ ಬಂದು ನೋಡ್ರಿ ಅಲ್ಲ. ಅಲ್ಲ ನಿನ್ನ ಕೈಲಿ ಕತ್ತಿ ಅನಿಸ್ಕೊಂಡು ಹೊರಕ್ ಬಂದಿರ್ಬೇಕ ನಾ ಇಲ್ಲಿಗೆ ನೋಡ್ರಿ ಅಲ್ಲ. ಅವನಿಗೊಬ್ಬ ಯಾವನ ಕಾಕ ಸುಳಿ ಮಗನ ಅವ ಮಂದಿಗೆ ಏನ್ ಹೇಳ್ತಾನ, ಅವನಿಗೆ ಹೋಗನ್ಬೇಡ್ರಿ ನೀವು ಕಳಿಸ್ಬೇಡ್ರಿ ಅಂತ ಹೋಗನ್ಬೇಡ್ರಿ ಅಂತ ಬಾಬಾ ಒಳ್ಳೆ ಕಮಿಟಿ ಅವ್ರಿಗೆ ಹೇಳಿ ಅವನಿಗೆ ಕಳಿಸ್ಬೇಡ್ರಿ ಅಂತ ಕಳಿಸ್ರಿ ನಂಗೆ ಹೇಳೋ. ನೋಡ್ರಿ ಅಲ್ಲ ಆಟ ಎಷ್ಟು ಚಾಲು ಇದ್ರಪ್ಪ ಅಮ್ಮಗ್ ಸಿದ್ದನ ಮಕ್ಕಳು ನೀವು. ಮತ್ತ ಆ ಗೌಡ್ರಿಗೆ ಎಲ್ಲ ಹಿಡ್ಕೊಳ್ಳೋಣ, ಗೌಡ್ರಿಗೆ ಹಿಡ್ಕೊಂಡಿವಿ ಅಂದ್ರೆ ನನ್ನಂಗೆ ಆತರ. ಗೌಡ್ರು ನನ್ ಕೂಡ ಮಾತಾಡಿಲ್ಲ, ನಿಮ್ ಮಾಸ್ತರ ನೀ ಬಂದ್ರೆ ನೋಡು ನಿಮ್ಮವ್ರು ಕೊಡ್ತೀವಿ ಇಲ್ಲಿಕಂದ್ರ ನಾವು. ಹೌದಾ, ಗೌಡ್ರಿಗೆ ಎಲ್ಲ ಗಳಕಿಲ್ಲ ಇದು ಅನ್ನಂಗಿಲ್ಲ. ನೀ ಕಾಕ ಬೈದವ್ರು ನಮ್ಮವ್ರೇ ಅನ್ಬೇಕು, ನಮಗೂ ಹೊಗಳಲಾರ್ದವ್ರು ನಮ್ಮವರೇ, ಹೊಗಳದವ್ರು ನಮ್ಮವರೇ ಅನ್ಬೇಕು. ನೀನು ಕಲಾವಿದ ಆಗಿ ಬರೇ ನನಗೆ ಎಲ್ಲರೂ ಹೊಗಳವರೇ ಸಿಗ್ಬೇಕಂದ್ರೆ ಆಗ್ತದೆ ನೆನಪಿಂಟು ಮಾಸ್ತರ್, ಅದು ಆಗಂಗಿಲ್ಲ. ಹೌದು, ಹಿಂಗೆ ಏನಾಗಿದಪ್ಪ ಅಂತ ಕೇಳಿದ್ರೆ ಅಮೆರಿಕದೊಳಗ ಏನಾಯ್ತ್ರಿಪ್ಪ, ಅಬ್ರಾಹಿಂ ಲಿಂಕನ್ ಅಂತ ಹೇಳಿ ತಿಳ್ಕೊಂಡು ಆಗಿ ಹೋದ್ರು. ಹೊಸದನ್ರಿ ಇದು. ಅಬ್ರಾಹಿಂ ಲಿಂಕನ್ ಅಂತ ಹೇಳಿ ತಿಳ್ಕೊಂಡು ಅಮೆರಿಕ ದೇಶಕ್ಕೆ ಅಧ್ಯಕ್ಷರಾಗಿ ಬಿಟ್ರು. ಅಬ್ರಾಹಿಂ ಲಿಂಕನ್ ಹಿಂದುಳಿದ ಸಮಾಜನ ಅದಾನ, ಸಮಗಾರ ಸಮಾಜನ ಅದಾನ ಅನ್ಕೊಂಡು ಅಮೆರಿಕ ದೇಶಕ್ಕೆ ಅಧ್ಯಕ್ಷ ಆಗಿ ಪ್ರಮಾಣ ವಚನ ತಗೋತಿದ್ದ. ಪ್ರಮಾಣ ವಚನ ತಗೋಬೇಕಾದ್ರೆ ಎಡಕ ಬಲಕ ಮಂದಿ ನೆರೆದಿತ್ತು ದುಂಡಪ್ಪಣ್ಣ. ಹೌದು, ವೇದಿಕೆ ಮೇಲೆ ಎಲ್ಲಾ ಮಂತ್ರಿಗಳಿಗೆ ಆಸನ ಹಾಕಿದ್ರು. ಆ ಅಮೆರಿಕ ದೇಶದ ಅಧ್ಯಕ್ಷ ಪ್ರಧಾನ ಮಂತ್ರಿ ಆಗಿದ್ದಲ್ಲ ಯಾರಪ್ಪ ಅಂತ ಕೇಳಿದ್ರ, ಯಾರಿಪ್ಪ? ಈ ಅಬ್ರಾಹಿಂ ಲಿಂಕನ್ ಆಗಿದ್ದ. ಆಗದ ಕೂಡಲೇನೆ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಆ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ತೆಳ ಕೂತಿರತಕ್ಕಂತ ಕಾಕ ಇದ್ದಲ್ಲ ಅಗಳತ್ತ, ಅಂತ ಒಬ್ಬ ನಿತ್ಯ ಏನಂದ್ಬಿಟ್ಟಂತ ಕೇಳಿದ್ರ, ಏನಂದ್ರಿಪ್ಪ? ಏನಪ್ಪಾ ಅಬ್ರಾಹಿಂ ಲಿಂಕನ್ ಇವತ್ತಿನ ದಿವಸ ನೀನು ಅಮೆರಿಕ ದೇಶದ ಅಧ್ಯಕ್ಷ ಅದಿ, ನಿಮ್ಮಪ್ಪ ನಮ್ಮ ಅಪ್ಪನ ಚಪ್ಪಲ್ ಹೊಲಿತಿದಂದ. ನೋಡಪ್ಪ, ಏನು ನಿಮ್ಮ ಅಪ್ಪ ನಮ್ಮ ಅಪ್ಪನ ಚಪ್ಪಲ್ ಹೊಲಿತಿದ? ನಿಮ್ಮ ಅಪ್ಪ ನಮ್ಮ ಅಪ್ಪನ ಚಪ್ಪಲ್ ಹೊಲಿತಿದ. ಇವತ್ತು ನೀ ಅಮೆರಿಕ ದೇಶದ ಅಧ್ಯಕ್ಷ ಆಗಿಲ್ಲ ಅಂದ. ಅವಾಗ ಅವನ ಜಾಗದಾಗ ನಾನು ಆಳಿಗೆ ಪಿಂಟಪ್ಪ ಮಾಸ್ತರ್ ಇದ್ರು ಕೂತ್ ಹತ್ತಿ ಬಿಡ್ತಿದ್ದೇವೆ. ನನಗ ನಮ್ಮ ಅಪ್ಪಗೂ ಕೂಡ ಇವತ್ತು ಕೂಡಿದ ಸಮಾಜದಾಗ ಅಸಹ್ಯ ಮಾಡದಂತ ಹೇಳಿ ಹತ್ತಿ ಬಿಡ್ತಿದ್ದೇವೆ. ಆದ್ರ ಅಬ್ರಾಹಿಂ ಲಿಂಕನ್ ಹಂಗಲ್ಲಿಲ್ಲ. ಹೆಂಗಂದ್ರಿಪ್ಪ? ಏನ್ ಅಂದಪ್ಪ ಅಂತ ಕೇಳಿದ್ರ, ಅಲ್ರಿ ಹಿರಿಯರ, ನಮ್ಮ ಅಪ್ಪ ಅಷ್ಟು ಚಂದ ಕೆಲಸ ಮಾಡ್ತಿದ್ದ, ಅಷ್ಟು ಚಂದ ಚಪ್ಪಲಿ ಹೊಲಿತಿದ್ದ. ನಮ್ಮ ಅಪ್ಪ ಮಾಡಂತ ಕೆಲಸ ನಿಮ್ಮ ಮನಸ್ಸಿನೊಳಗೆ ಉಳಿದದಲ್ಲ. ಇವತ್ತು ನಾನು ಪ್ರಮಾಣ ವಚನ ತೋಳುವಂತ ಸಮಯದೊಳಗೆ ನಮ್ಮ ಅಪ್ಪಗೆ ನೀವು ನೆನೆಸಿದ್ರಲ್ಲ, ನಾನು ಪ್ರಮಾಣ ವಚನ ತೋಳಕ್ ಇನ್ನೂ 5 ನಿಮಿಷ ಕಡಿಮೆ, ನಿಮ್ಮೂ ಚಪ್ಪಲ್ ಹರಿದಿದ್ರೆ ಬಂದು ಹೊಲದ್ ಕೊಡ್ತಾ ಹೇಳ. ಹೌದು ನೋಡ್ರಿ, ಎಂತ ಮನಸ್ಸಿದ್ದಿರ್ಬೇಕು. ಈ ಭಾರತ ದೇಶ ಅಲ್ಲ, ವಿಶ್ವದ ಎಲ್ಲಾ ರಾಷ್ಟ್ರಗಳು ಅಮೆರಿಕಕ್ಕ ದೊಡ್ಡಣ್ಣ ಅಂತ ಹೇಳಿ ಕರೀತಾರೆ. ಅಂತ ದೇಶದ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡ್ರು ಇದೇ ಸಮಗಾರ ಸಮಾಜದವರು. ಹೌದು, ಅಮೆರಿಕದ ದೊಡ್ಡಣ್ಣ ಅಂತ ಹೇಳಿ ಕರೀತಾರೆ. ಕಾಕ ಬೈದಿನ ಒಂದು ಮಾತು ನಿನಗೆ ದಕ್ಕಲಿಲ್ಲ, ನನಗ ಸುಳಿ ಮಗ ಅಂತ ನಾನು ನಕ್ಕೋತ ಬಂದೆ. ನಾ ಏನು ಬಾಳ ಸೋಪತ್ತಳು. ಹೌದು ಹೌದು ಹೌದು, ಮತ್ತೆ ಪೊಲೀಸರು ಅದು ಬೇರೆ, ಅದನ್ನ ಹೇಳ್ಕೊಳಂಗಿಲ್ಲ. ಆ ಕಾಕನ ಒಂದು ಮಾತು ನಿನಗೆ ದಕ್ಕಲಿಲ್ಲ ನೋಡ್ರಿ. ಇವ ಜುಬ್ಬಾ ಪೈಜಾಮ್ ಹಾಕಿದ್ ನನಗೇನ್ ಕನಸು ಬಿದ್ದಿರ್ಬೇಕು, ನಾ ಹೇಳಿಲ್ರಿ. ಅದೇ ಹಾಕೋದು ಬಂದನ್ರಿ. ಗಿರಾಕಿಗಳು ಬಾಳ ಅಡ್ಮಟ್ರಿ ಇವ್ರು. ಇವ್ರು ಹೆಂಗಂದ್ರ ಅವ ನೆನಸದಿಂಗ ಓಂ ಕ್ಯಾತಕಂ ಕೋತಕಂ. ಇವ್ರು ಏನ್ ಸ್ವಾಮಿಗಳಾಗ್ಯಾರ ಹೆಂಗಿದು ಏನ್ರು ಅವು ಅಟ್ಟೆ ಸೋತ್ರ ಜನಕ್ಕೆ ತಿಳಿಬೇಕು. ನಾವ್ ಎಂತಲ್ಲಿ ಮಾಡ್ಲಕತ್ತೀವಿ, ಏನ್ ಮಾಡ್ಲಕತ್ತೀವಿ. ಮತ್ತ ಸಾಧು ಅಂಶಿದ್ದತ್ತ ಏನಣ್ಣ, ಸಾಧು ಅಂಶಿದ್ದ ನನ್ನ ಅಪ್ಪತ್ತ ಅಲ್ರು. 4 ಮಂದಿ ಮಕ್ಕಳು, ಒಬ್ಬಾಕಿ ಹೆಂಡ್ರು, ಮತ್ತ ಸಾಧು. ಎದರಾಗೇರಿ ಸಾಧು ಆದ್ರಿ ಬೇಕಾರಿ ಇಲ್ಲಿ ನೀವು. ಹಂಗ ಅನ್ಬೇಡಣ. ಮತ್ತ ಅವನಂಗ ಒಯ್ದು ನನಗೊಂದ್ 2 ವರ್ಷ ನೀ ಮನ್ಯಾಗ ಕುಂದ್ರಿಸಿ ಮಾತು ಬಾಳ ಚಂದದ. ಇಲ್ಲಿ ಇವತ್ತಿನ ದಿವಸ ಬಹಳ ಇತಿಹಾಸಗಳ ಮಾತಾಡಬೇಕಾಗ್ಯದ. ವಿಷಯ ನಾ ಎರಡೂ ನಾನೇ ಹಿಡಿದ್ರೆ ನೀ ಏನಕ್ಕೆ ಇಲ್ಲಿ ಬಂದಿದ್ದು, ಊಟ ಮಾಡಿ ಮಕ್ಕಳಕ್ಕೆ ಏನಂತ ಕೇಳ್ತಾನ. ಇಲ್ಲ ನಿಮ್ಮ ಆಯಿಗೆ ನೋಡಕ್ ಬಂದಿದ್ದ. ಅಲ್ಲ ವಿಷಯ ಎರಡಂದ್ರ
ಈ ಕಡೆ ಇದು ಅಗಲದ ಹೆಚ್ಚಿಗೆ ಕೂಡುದ ಹೆಚ್ಚಿಗೆ ಇದು ಹಿಡಿಬೇಡ ಮತ್ತ ದೇವ್ರ ಹೆಚ್ಚಿಗೆ ಗುರು ಹೆಚ್ಚಿಗೆ ಇದ್ರಾಗ ಇದುವರೆ ಹಿಡಿ ಅಂತ ಹೇಳೀನಿ 4 ಹಿಡಿದು ಬೆಳೆಸ್ತೀನಿ ಆ ಹಿಡಿದಿದ ವಿಷಯನೇ ಏನ್ ಬೆಳೆಸಿದ್ ಗೊತ್ತಾಗಲ್ಲ ಮಾಸ್ತರ್ ಹೆಂಗಾಗ್ಯದ ಮಾತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹುಚ್ಚರು ಕೂಡ ಕೂಡಿ ನಾವು ಹುಚ್ಚಾಗಿ ಬಿಟ್ಟಿವಿ ಈಗ ಹೆಂಗ್ರಿಪ್ಪ ನನಗ್ ಕತ್ತೆ ಅಂತ ಇವನ್ ಕೈಲಿ ಕತ್ತೆ ಅನ್ಸ್ಕೊಳಕ್ ನಾನು ಇವ್ರ ಮನ್ಯಾಗ ಕೂಳು ತಿಂದಿನಿ ಯಾರು ಇಲ್ಲೇ ನಿಮ್ ಮನೆಗೆ ಜೀತಕ್ ಬಂದಿನ ಇಲ್ಲ ಏನೂ ಇಲ್ಲ ಅಲ್ಲ ನನಗ ನೀ ಕತ್ತೈತಿ ಇವತ್ತ ಅಜ್ಞಾನದಾಗ ಮಾತಾಡಿಬೇಡ ಜ್ಞಾನದಾಗ ಮಾತಾಡಿ ನೋಡಿ ಇವ ಸರ್ವಜ್ಞ ಕವಿ ಮೊಮ್ಮಗಾಗ್ಯ ನೀವು ಯಾರು ಆಳ್ಗೆ ಪಿಂಟು ಮಾಸ್ತರ್ ಸರ್ವಜ್ಞ ಕವಿ ಮೊಮ್ಮಗಾಗ್ಯ ಇವತ್ತು ಹೆಂಗ ಹುಚ್ಚರು ಕೂಡ ಕೂಡಿ ಹುಚ್ಚರು ಯಾವಾಗ ಯಾಕೆ ಆಗ್ಬಾರ್ದು ದುಂಡಪ್ಪಣ್ಣ ಅಂತ ಕೇಳಿದ್ರ ಯಾಕ್ರಿಪ್ಪ ಧಾರವಾಡದಾಗ ಒಂದು ಹುಚ್ಚಾಸ್ಪತ್ರೆ ಅದ ಬೆಂಗಳೂರದಾಗ ಒಂದು ಹುಚ್ಚಾಸ್ಪತ್ರೆ ಅದ ಹೌದು ಹಿಂಗ 60 ಮಂದಿ ಹುಚ್ಚರಿಗೆ ತಗೊಂಡು ಹೊರದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ ಕರ್ಕೊಂಡ್ ಬರ್ಬೇಕಂತ ಹೇಳಿ ಹೊರಗಿನ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದ್ ಹಡಗನಾಗ ಹೋಗ್ಬೇಕು ಒಂದ್ ವಿಮಾನದಾಗ ಹೋಗ್ಬೇಕು ಹಂಗ ವಿಮಾನದಾಗ ಹೋಗಕ್ಕದ ಏನಾಗ್ಯದಪ್ಪ ಅಂತ ಕೇಳಿದ್ರ 59 ಮಂದಿ ಹುಚ್ಚರೆಲ್ಲ ಹಿಂದೆ ಕೂತಾರ ವಿಮಾನ ನಡ್ಸೋನ್ ಮಗಲಾಗ ಒಂದ್ ಅರ್ಧಂಬರ್ಧ ಹುಚ್ಚಿ ಈ ಕಡೆ ಪಕ್ಕ ಹುಚ್ಚು ಅಲ್ಲ ಪಕ್ಕ ಶಾಣೆನಲ್ಲ ಅದು ಬಂದ ಡ್ರೈವರ್ ಮಗಲ ಕೂತದ ಹುಚ್ಚಿ ಹಂಗ ಅವ ವಿಮಾನ ನಡ್ಸಕ್ಕಾರ ಹಿಂಗ ಮಾಡಿ ಚಾಲು ಮಾಡಿಬಿಟ್ಟ ಅವೆಲ್ಲ ಹಿಂದ ಕೂತಿ ಮಾಡವು ಹಿಂಗ ಹಿಂದೆ ಅವ್ ಚೀರಾಡ್ಕತ್ ಬಿಟ್ಟು ಡ್ರೈವರ್ ಅಂದ ಕುರ್ಸಲ್ಲಿ ಅವ್ರಿಗೆ ಹೇಳಿದ್ದು ನೆಲದ ಮ್ಯಾಗ ಹೋಗಂತ ಬಸ್ ಅಲ್ಲ ಆಕಾಶದೊಳಗೆ ಹೋಗಂತ ವಿಮಾನದಂದ ಇವ್ ಮಗಲಾಗ ಕೂತ ಅರುಚಿಗೆ ಅರುಚಿಗೆ ಹೇಳ್ದ ಅವಾಗಂದ ವಾಪಸ್ ಮಗಲಾ ಕೂತಿರ್ತಕ್ಕಂತ ಹುಚ್ಚಿ ಹಿಂದೆ ಕ್ಯಾಬಿನ್ ಹೋಗಿ ಹೇಳ್ದ ಏನಂತ ದಾಂಧಲಿ ಮಾಡ್ಬೇಡ್ರಿ ಡ್ರೈವರ್ ಸಾಹೇಬ್ ಸಿಟ್ಟಿಗೆ ಬಂದಾನ ವಿಮಾನ ನಡ್ಸವ ಬೈಲಿಕತ್ತನವ ನೀವ್ ಹೊಟ್ಟೆ ದಾಂಧ ಮಾಡ್ಬೇಡ್ರಿ ಸುಮ್ ಕುಂದ್ರೆ ನಡೆ ಅವ ಹೇಳಿದ್ರೆ ಕೇಳಿಲ್ಲ ನೀ ಹೇಳಿದ್ರೆ ಕೇಳ್ತೀವಿ ಅಂತ ಜೀವ ಹುಚ್ಚರಂದು ಅವಾಗ ಇವನಿಗೆ ಸಿಟ್ಟು ಬರ್ತೀವ ಅರ್ಧಂಬರ್ಧ ಐತಲ್ಲ ದಾಂಧಿ ಮಾಡೋದಿದ್ರೆ ಇಲ್ಲಿ ಮಾಡ್ಬೇಡ್ರಿ ಮಕ್ಕಳೇ ಬಾಕ್ಲ ತೆರೆದ್ಬಿಟ್ಟು ನೀವು ಹೊರಗೆ ಹೋಗಿ ಮಾಡ್ರಿ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟ ತೆರೆದು ಬಿಟ್ಟ ಬಾಕ್ಲ ತೆಗೆದ್ಬಿಟ್ಟು ಒಂದು ಗಾಳಿಗೆ ಹಾಕಣೆ ಹೋಗಿ ವಿಮಾನ ನಡ್ಸೋನ್ ಮೊದಲ ಕೂತ ಇವ ಹಂಗೆ ನಡ್ಸ್ಬಿಟ್ಟು ಹೆಂಗಿತ್ತಪ್ಪ ಎಷ್ಟ್ ಶಾಂತ ಆಗ್ಯದ ಏನ್ ಮಾಡತ್ತಾರ ಅವ್ರ ಸಾಹೇಬ್ರ ನಿಮ್ ಹೆಸರು ಹೇಳಿದ್ರ ಅವ್ರ ಹೊಟ್ಟೆ ಅಂಜಲಿಲ್ಲ ದಾಂಧಲಿ ಮಾಡೋರಿ ಅಂದ್ರ ಮಕ್ಕಳೇ ದಾಂಧಲಿ ಮಾಡೋದಿದ್ರ ಮಾಡ್ತೀರಿ ತೆಳಗ್ ಹೋಗಿ ಮಾಡ್ರಿ ಅಂತೇಳಿ ಬಾಕ್ಲ ತೆರೆದಿನ್ರಿ ನಡ್ಸ್ಕೊತ ಇವ್ನಿಗೆ ನೋಡ್ಕೊತಂದತ್ತ ಮತ್ತೆ ಇನ್ನೇದಕ್ಕೆ ಅಮೇರಿಕಕ್ಕೆ ಹೋಗ್ಬೇಕಂತ ಇನ್ನೇದಕ್ಕೆ ಅಮೇರಿಕ ಹೋಗ್ಬೇಕು ಹುಚ್ಚಿದೇನು ಶಾಣೆ ನೀ ಶಾಣೆ ಇದೆ ಅಂತ ಮಾಡಿದ ನನಗ್ ಗೊತ್ತಿರ್ಲಿಲ್ಲ ಸಾಹೇಬ್ರ ನೀವು ಬಾಳ ಬೈಲಿಕ್ ಹೋಗ್ಬೇಡ್ರಿ ಆ ಸುಳಿ ಮಕ್ಕಳು ಯಾವ ಬಾಕಲ್ಲಿ ಹೋಗಾರ ನನಗೆ ಗೊತ್ತ ಕರ್ಕೊಂಡ್ ಬರ್ತೀನಿ ಅಂತ ಇವನು ಹೋಗ್ಬೇಕು ಹೆಂಗ ಯಾವ ಬಾಕಲ್ಲಿ ಹೋಗ್ಯಾರ ನನಗೆ ಗೊತ್ತ ಇವನು ಹೋದ ಎಲ್ಲ ಹೋಗಿ ವಿಮಾನದಾಗ ಗಾಡಿ ಹೋದಕ್ಕಾರ ಅದೇ ಅಟ್ಟು ಬೆಂಕಿ ಹತ್ಕೊಂಡ್ ಸುಡ್ಕೋತ ಇದು ಡ್ರೈವರ್ ಬಂದು ಬೆನ್ನಿಗೆ ಹಾಕೊಳ್ಳೋದು ಕೊಟ್ಟಿರ್ತಾರ ಪ್ಯಾರೇಜ್ ಚುಟ್ಟ ಅದು ಹಿಡಿದು ಬಂದ್ ನಿಂತ ಗುಡ್ಡದ ಮೇಲೆ ನಿಂತ ಹಣಿ ಕೊಡ್ಕೊಂಡು ಹಂಗ ಹುಚ್ಚರು ಕೂಡ ಕೂಡಿ ಹುಚ್ಚರಂಗ ಆಗಬೇಡ ಮಾಸ್ತರ್ ನಮ್ ಬಾಯಿಗೆ ಹತ್ತಿ ಬೇಡ ನಾವ್ ಚಲೋ ಇಲ್ಲಿ ಮಾಡಿದ್ರ ಏನ್ ಮಟ್ ಮನೆಯವರು ಚಂತನ ಪಿಂಟಪ್ಪ ಸಂಜಿಕ್ ಯಾಕಲೇ ಯಾಕನ ಕರೆ ಸುಳತಿ ಹೇಳ ಇಲ್ಲಿ ಇವತ್ ಜ್ಞಾನದಾಗ ಏನ್ ಮಾತಾಡಿದ್ರೆ ಒಂದ್ ಮಾತ್ರ ಮನಸ್ಸಿಗೆ ಒಪ್ಪಂಗ ನಮ್ ಧಾರವಾಡದ ಗುರುಗಳು ಯೂನಿವರ್ಸಿಟಿ ಅವ್ರು ಬಂದು ಒಪ್ಕೊಂಡ್ರ ಅಂದ್ರ ಅದಕ್ಕೆ ತೆಗೆದು ಹಾಕಂಗಿಲ್ಲ ಮಾತಾಡ್ತೀನಿ ಶಾಣೆ ಇದೆ ಇಲ್ಲ ನಂಗಿಲ್ಲ ನ್ಯಾಯ ಉದುರೋದ ಬಾಳ ಹಣ್ಣು ಮಾತಾಡ್ತಿ ಚೆನ್ನ ಮಾತಾಡ್ತಿ ನೋಡ್ ಗಡ್ಡತಿ ಸಣ್ಣ ವಯಸ್ಸಿನಾಗ ಏನ್ ಗುರುಬೋದಾಗಿದೆ ಯಾರಿಗಪ್ಪ ಇವ್ರೆಲ್ಲ ಅದು ಒಂದು ನಮ್ ಕಾಕನ ಮಾತು ತಕ್ಕಲಿಲ್ಲ ಇವನಿಗೆ ನೀ ಎಟ್ಟೆ ಕಲಾವಿದ ಆಗು ನೀನು ಎಟ್ಟೆ ಸೂರಾಗು ಜಾಣಾಗು ನೀನು ದೈವದ ಮಗ ಅಂತ ಹೇಳಿ ಬಂದಿರ್ತಿ ಇಲ್ಲಿ ದೈವದ ಮಗ ಆಗಿರ್ಬೇಕು ಒಂದು ಬೈದ್ರ ಬಯಸ್ಕೋಬೇಕು ಹೊಡೆಸ್ಕೋಬೇಕಂತೇಳಿ ಇಂಡಿ ಜಟ್ಟೆ ಹೇಳ ನಮ್ಗ ಯಾಕೆ ಹೇಳ್ತಿದ ಲಕ್ಷು ನೀ ನೋಡಕ್ ಗರೀಬ್ ಕಾಣಿಸ್ತಿ ಯಾರೇನು ಬೈದ್ರ ಮನಸ್ಸಿಗೆ ಹಚ್ಕೊಂಡ್ ಮೂಲ್ಯಕ್ಕೂ ತಳ್ತಿ ಏನು ನಾವು ಬಾಬಾ ನಾಯಕಳಿ ನಾನು ನಿನ್ನಂಗೆ ಬೆರಕಿದೀನಿ ಅಂದ್ರೆ ಯಾಕಂತ ಕೇಳಿದ್ರ ಮನುಗುಳಿ ಎಲ್ಲಣ್ಣ ಮಾತಿನ ಬಂಟ ಇಂಗ್ಲೇಶ್ವರದ ಸಿರಿಸೈಲ ಕೋಗಿಲೆ ಕಂಠ ಅಡ್ಡ ಹಾಡೋರಿಗೆ ನಮ್ಮ ಕಾಕ ಇಂಡಿ ಜಟ್ಟೆಪ್ಪ ಹೊಂಟ ಹೊಡೆದ್ರ ಸೋಟ ಸಜ್ಜಲ ಗುಡ್ಡದ ಶರಣಮ್ಮನ ಮೊದಲಿನ ಹೆಸರು ಹಾಲಮತದ ಯಮನವ್ವ ಸೂಫಿ ಸಂತರ ಮೇಲಿನ ಗೌರವಕ್ಕಾಗಿ ದರ್ಗಾ ಕಟ್ಟಿಸಿ ಕೊಟ್ಟಳು ಇಟಗಿಯ ಭೀಮವ್ವ ಕಣ್ಣ ಕಾಣದಿದ್ದರು ನಾಡ ತಿರುಗಾಡಿ ಡೊಳ್ಳಿನ ಹಾಡಿಕೆ ಹಾಡುತ್ತಿದ್ದಳು ಯದಹಟ್ಟಿ ನೀಲವ್ವ ಸಮಗಾರ ಸಮಾಜದೊಳಗೆ ಜನಿಸಿ ಬಂದು ಡೊಳ್ಳಿನ ಹಾಡಿಕೆನೆ ತನ್ನ ಉಸಿರೆಂದಳು ಸೊನ್ಯಾಳದ ಜಕ್ಕವ್ವ ಯಾರು ಸೊನ್ಯಾಳದ ಜಕ್ಕವ್ವ ಸೊನ್ಯಾಳದ ಜಕ್ಕಮ್ಮ ಇಲ್ಲಿ ಸಮಗಾರ ಸಮಾಜದೊಳಗೆ ಇವತ್ತು ನಮ್ಮ ದೊಡ್ಡ ವಾತಿರ್ಬೇಕು ಆ ತಾಯಿ ಯಾಕೆ ಡೊಳ್ಳಿನ ಹಾಡಿಕೆಗೆ ಬಂದಳಪ್ಪ ಅಂತ ಕೇಳಿದ್ರ ಒಂದ್ 2 ನಿಮಿಷ ವಿಡಿಯೋ ಬಂದ್ ಮಾಡ್ಬೇಕಣ್ಣ ಇದು